ಅವತ್ತೇ ಅನ್ಕೊಂಡಿದ್ದೆ ಹೀಗೆಲ್ಲ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಊರಲ್ಲಿ ವೇಷ ಹಾಕೊಂಡು ಒಳ್ಳೆಯವರಾಗಿ ನಟಿಸೋರ್ಗಿದೊಂದು ಪಾಠ. ಎಲ್ಲ ಏನ್ ಎಗರಾಡ್ತಾ ಇದ್ರು, ಒಬ್ಬನ್ ಜೀವ ಹೋದ್ಮೇಲೆ ತಣ್ಣಗಾಗ್ಬಿಟ್ಟಿದ್ದಾರೆ. ಹಾ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಕೇಸ್ ಹಾಕ್ಬೇಕು. ಜೈಲ್ಗೆ ಹೋಗೋ ಸಾಧ್ಯತೆ ಇದೆ. ಯಾರೋ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ಈಸಿಯಾಗಿ ಒಳಗೆ ಹಾಕ್ಬಿಡ್ತೀರಾ? ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ರಲ್ಲ, ಚಂದು ಅವ್ರ ಸ್ವಂತ ಮನೆಯವರು. ಆ ವೈರಲ್ ಆಗಿರೋ ವಿಡಿಯೋ ನೋಡಿಲ್ವಾ ನೀವು? ಆ ವೈರಲ್ ಆಗಿರೋ ವಿಡಿಯೋದಲ್ಲಿ ಚಂದು ಮಾತ್ರ ಅಲ್ಲ, ಸೋಮನ್ ಕೂಡ ಅದನ್ನ ತಿಂತಾ ಇದ್ದ. ಕಾಮನ್ ಸೆನ್ಸ್ ಇರೋ ಯಾರಿಗ್ ಬೇಕಾದ್ರೂ ಅರ್ಥ ಆಗುತ್ತೆ ಇದರಿಂದ ಒಂದು ಪ್ರಾಬ್ಲಮ್ ಇದೆ ಅಂತ. ಈಗ ಹೋಗ್ಬೋದು. ಇನ್ಮೇಲಾದ್ರೂ ನಿನ್ ಕೆಲ್ಸನ್ ಮಾತ್ರ ನೋಡ್ಕೊಂಡು ಆರಾಮಾಗಿ ಬದುಕೋಗು. ಸಾಕು. ನೀನ್ ತಿಂದ್ಯಾ? ಹಸಿವಿಲ್ಲ, ಆಮೇಲೆ ತಿಂತೀನಿ. ಅಲ್ಲ, ಕರೆಕ್ಟ್ ಟೈಮಿಗೆ ತಿನ್ಲಿಲ್ಲ. ಕೈ ಮುಗಿತೀನಿ, ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡಬೇಡಿ. ಅವನು ಹೀಗೇನೆ, ಇನ್ನೊಬ್ರು ವಿಷಯದಲ್ಲಿ ಮೂಗ್ ತೋರಿಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ. ಇವನ್ಗೆ 1.5 ವರ್ಷ ಇದ್ದಾಗ ಇವ್ರಪ್ಪ ಊರಿಗೆ ಹೋಗಿದ್ದು. 8 ವರ್ಷ ಆದ್ಮೇಲೆ ವಾಪಸ್ ಬಂದ್ರು. ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು. 5 ವರ್ಷದವರೆಗೂ ಏನೋ ಮೆಡಿಸನ್ ತಗೋತಿದ್ರು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯ್ತು. 9ನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ, ಹಾಸ್ಪಿಟಲ್ಗೆ, ಅವ್ರ ಅಪ್ಪನ ನೋಡ್ಕೊಳ್ಳೋಕೆ. ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ. ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು. ನೀವು ನನ್ನ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಕೊಂಡಿದ್ದೆ. ಅದೆಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥ ಒಳ್ಳೆ ಗಂಡ ಸಿಗಿದಾನೋ ಗೊತ್ತಿಲ್ಲ. ನೀವು ನಮ್ಮ ಮಗು ಹುಟ್ಟಿದ ದಿನ ನನ್ನ ಜೊತೆನೇ ಇದ್ರಿ. ನಾವು ಮಿನಿ ಮನೆಗೆ ಹೋಗ್ಲೇಬೇಕಲ್ವಾ? ಈಗಲೇ ಹೋಗೋಣವಾ? ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಗೊತ್ತೇ ಆಗಿರಲಿಲ್ಲ. ಏನು ಪರವಾಗಿಲ್ಲ ಮಿನಿ. ಜ್ವರ ಸಡನ್ ಆಗಿ ಜಾಸ್ತಿ ಆಯಿತು. ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಚಂದುಗೆ ತುಂಬ ಹೇಳಿದೆ. ಆದರೆ ಶುಂಠಿ ಕಷಾಯ ಕುಡಿದು ಹೊದಿಕೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟ. ಅವತ್ತು ರಾತ್ರಿ ನಡ್ಕ ಶುರುವಾಗೋಯ್ತು. ಆಗ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಆಮೇಲೆ ಬ್ಲಡ್. ತಗೊಳ್ಳಿ ಮ್ಯಾಮ್. ಹ್ಯಾಪಿ ಬರ್ಡೇ ಇಂಡಿಯಾ. ಥ್ಯಾಂಕ್ ಯು ಮ್ಯಾಮ್. ಜಾರ್ಜ್ ಸರ್ ಹೇಗಿದ್ದಾರೆ ಈಗ? ಐಸಿಯುಯಿಂದ ಶಿಫ್ಟ್ ಮಾಡಿದ್ರ? ಹಾಂ, ನಾನು ಇನ್ನೂ ಹೋಗಿ ನೋಡೇ ಇಲ್ಲ ಅವ್ರನ್ನ. ವಿಸಿಟರ್ಸ್ನ ಅಲೋ ಮಾಡ್ತಾರಲ್ಲ? ಸರ್. ಹಾಯ್, ಹ್ಯಾಪಿ ಬರ್ಡೇ ಪುಟ. ಥ್ಯಾಂಕ್ ಯು ಸರ್.
ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸರ್ ಅಯ್ಯೋ ಸರ್ ಏನಾಯ್ತು ಸರ್? ಏನಾಯ್ತು ಸರ್? ಸರ್ 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 ಏನಾಯ್ತು ಅಯ್ಯೋ ಸರ್? ಮಾತಾಡಿ ಸರ್. ಸರ್ 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 ಏನಾಯ್ತು? ಅಯ್ಯೋ ಸರ್ ಏನಾಯ್ತು ಏನಾಯ್ತು ಇವ್ರಿಗೆ? ಸರ್ಗೆ? ಮಾತಾಡಿ ಸರ್. ಸರ್ 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 ಎದ್ದೇಳಿ ಸರ್. ಸರ್ ಸರ್ ಹಲೋ, ಇಂಡಿಯಾ ಅವ್ರ ಅಮ್ಮನೇ ಮಾತಾಡ್ತಿರೋದು. ಹಾಂ ಸರಿ, ಓಕೆ, ನಾನು ಅವ್ರಿಗೆ ಹೇಳ್ತೀನಿ. ಅವ್ರು ಎಲ್ಲಿ ಹೋದ್ರಮ್ಮ? ಅವನು ಆಚೆ ಇದ್ದಾನೆ. ಏನಾಯ್ತಮ್ಮ? ಏನ್ರಿ? ಅಮ್ಮ ರೀ, ಏನ್ರಿ? ಕಣ್ ತೆಗಿರಿ. ಅಯ್ಯೋ ಮಗಳೇ, ಇದಕ್ಕೊಂದು ಸೈನ್. ಏನಾಯ್ತು? ಸೋಮನ್ನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆ. ಇವತ್ತು ನಮ್ಮ ಮಗುದು 10ನೇ ವರ್ಷದ ಬರ್ತಡೇ ಅಲ್ವಾ? ದೇವ್ರೆ, ಅದರ ಅರ್ಥ ಮಗುಗೆ 10 ವರ್ಷ ಆದ್ಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ.